ಓ ಶರತ್, ಓ ಸುಬಿ, ಬೇಗ ಬನ್ರಪ್ಪ. ಎಲ್ಲಿದ್ದೀರಾ? ಊಟ ಮಾಡಕ್ ಬನ್ರಪ್ಪ, ಬಹಳ ಹೊತ್ತಾಯ್ತು. ಅಮ್ಮ, ನಂಗೆ ಯಾಕೋ ಇವತ್ತು ಊಟ ಬೇಡ ಅನಿಸ್ತಾ ಇದೆ. ಯಾಕೆ ಸುಬಿ, ಏನಾಯ್ತು? ನೀನ್ ಹುಷಾರಾಗಿದ್ಯಾ ತಾನೆ? ಹಾ ಅಮ್ಮ, ನಾನು ಹುಷಾರಾಗಿದ್ದೀನಿ. ಹೀಗ್ ನೀನ್ ಯಾವತ್ತೂ ಹೇಳೇ ಇಲ್ಲ. ನಿಂಗೆ ಏನಾಯ್ತು ಹೇಳು ಸುಬಿ. ಯಾರ ಹತ್ರ ಆದ್ರೂ ಜಗಳ ಮಾಡ್ಕೊಂಡ್ಯಾ? ಅಲ್ಲ, ಮನ್ಸಿಲ್ಲ ಅಂದ್ರೂ ಸ್ವಲ್ಪ ತಿನ್ನು. ಬಾ ಕೂತ್ಕೋ, ಬಾ. ನಾನ್ ನಿನಗೆ ಅಂತ ನೀನ್ ಇಷ್ಟವಾದ ಪಾಯಸ ಮಾಡಿದೀನಿ, ತಗೊಂಡ್ ಬರ್ತೀನಿರು. ಅರೆ ಜಾನ್ಕಿ, ಬಂದ್ಯಾ? ಬಾಪ ಕೂತ್ಕೋ. ವಿಭಾ, ಶರತ್ಗೂ ಸುಭಿಗೂ ಸ್ವಲ್ಪ ಪಾಯಸ ಬಡಿಸ್ಬಿಡು. ಅಮ್ಮ, ಎಡಗೈಯಲ್ಲಿ ತಗೊಂಡ್ರೆ ಬೈತಾರೆ, ಆದ್ರೆ ಬಲಗೈ ತುಂಬಾ ನೋವಾಗ್ತಿದೆ. ಏನ್ ಮಾಡ್ತಿದ್ಯಾ ಮಿಸ್ಟರ್ ರಿಚರ್ಡ್ಸನ್? ಏನಾಯ್ತು ವಿಭಾ? ಏನಾಯ್ತು? ತಗೋ. ಬಿದ್ದೋಯ್ತು, ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು. ಏನೇ ನೀನು ಒಂದನ್ನು ಸರಿಯಾಗಿ ಮಾಡೋಲ್ವಲ್ಲೇ? ನನಗಂತೂ ನೀನು ನಾಟಕ ನಾಟಕ ಅಂತ ಮನೆ ಕೆಲಸ ಎಲ್ಲ ಮರ್ತಿದ್ಯಾ ಅನ್ಸುತ್ತೆ. ಏನಾಯ್ತು ನಿನಗೆ? ಏನಾಗಿದೆ ಕೈಗೆ? ಪಾಯಸ ಬಿಸಿ ಇತ್ತು ಅನ್ಸುತ್ತೆ. ನಾನ್ ಯಾವತ್ತಾದ್ರೂ ನಿಮ್ಗಳಿಗೆ ಬಿಸಿ ಪಾಯಸನ ಕೊಟ್ಟಿದ್ದೀನಾ? ಅದೇನು ಬಿಸಿ ಇರ್ಲಿಲ್ಲ, ತಣ್ಣಗೆ ಇತ್ತು. ಪ್ರಭಾ, ಅದ್ಯಾಕ್ ಕೈ ತಪ್ಪಿ ಬಿತ್ತು ನೋಡ್ ಸ್ವಲ್ಪ. ವಿಭಾ ಕೈಗೆ ಗಾಯ ಏನೂ ಆಗಿಲ್ಲ ತಾನೆ? ಏನಾಯ್ತು? ತೋರ್ಸು. ಅಮ್ಮ, ನಿನ್ ಕೈ ತೋರ್ಸು ವಿಭಾ. ಏನಾಗಿದೆ ನಿನ್ ಕೈಗೆ? ಶರತ್, ನೀನ್ ಯಾಕೆ ನನಗೇನು ಹೇಳಲಿಲ್ಲ? ವಿಭಾ ಕೈ ನೋವಿರೋದು? ಏನಿದು ಗಾಯ? ಅಮ್ಮ, ನಾಟಕ ಮಾಡ್ತಿರುವಾಗ ಕೈ ಗಾಯ ಆಯ್ತು. ನಾಟಕ ನಿನ್ನೆ ಮುಗ್ದು ಹೋಯ್ತಲ್ಲ ವಿಭಾವತಿ. ನಿನ್ನೆಯಿಂದನೂ ಕೈ ನೋವನ್ನು ಹಾಗೆ ಇಟ್ಕೊಂಡು ಸುಮ್ಮನೆ ಇದ್ಯಾ? ಇವಳು ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾಳೆ. ನಾ ಹೇಳ್ತಿದ್ದೀನಿ ಜಾನಕಿ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾನೇ ಬೆಳಗ್ಗೆ ನೋಡಿದ್ದೀನಿ, ಬಟ್ಟೆ ಒಣಗ್ಸಕ್ಕೆ ಅಂತ ಇದೇ ಕೈಲೇ ಬಕೆಟ್ ತಗೊಂಡು ಹೋಗ್ತಾ ಇದ್ಲು. ಬಲಗೈಲೇ ತಗೊಂಡು ಹೋಗ್ತಿದ್ಲು. ಆ ಬಕೆಟ್ಗಿಂತ ಈ ಪಾತ್ರೆ ಭಾರ ಆಗಿದ್ಯಾ ಇವಳಿಗೆ? ಇದು ಹೇಗಾಯ್ತು ಹೇಳು ನಂಗೆ. ಶರತ್, ನಿನಗೇನಾದ್ರೂ ಗೊತ್ತಾ? ಏನು ಏನ್ ಮಾಡಿದಳು ನಿನ್ನ ಹೆಂಡತಿ ಅಂತ? ಬಿಡಿಯತ್ತಮ್ಮ, ಸುಮ್ಮನೆ ಅವಳಿಗೆ ಬಲವಂತ ಮಾಡೋದು ಬೇಡ. ಅವಳು ದೊಡ್ಡವಳು, ಯಾಕೋ ಅವಳಿಗೆ ಹೇಳೋಕ್ ಮನ್ಸಿಲ್ಲ. ಅವರಿಗೆ ಅಷ್ಟಾದ್ರೂ ಸ್ವಾತಂತ್ರ್ಯ ನಾವು ಕೊಡ್ಲೇಬೇಕಲ್ವಾ? ವಿಭಾವತಿ, ಹೋಗು, ಕೈಗೆ ನೀರು ಹಾಕೊಂಡ್ ಬಾ, ಹೋಗು. ಅಪ್ಪ ಹೇಳಿದ್ದಕ್ಕೆ ಸರಿ ಹೋಯ್ತು. ಇಲ್ಲದೇ ಇದ್ರೆ ಪೊಲೀಸ್ ಬಗ್ಗೆ ಅಮ್ಮಂಗೇನಾದ್ರೂ ಗೊತ್ತಾಗಿದ್ರೆ ಅವ್ರು ತುಂಬಾ ಚಿಂತೆ ಮಾಡ್ಕೋತಿದ್ರು. ಸರ್, ಬರಿಬೇಡಿ ಸರ್.
ಸರ್ ದಯವಿಟ್ಟು ಸರ್ 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 ಈ ಲೆಟರ್ ಒಂದ್ಸಲ ದೊಡ್ಡ ಸಾಹೇಬ್ರಿಗೆ ತಲುಪ್ಲಿ. ಆಮೇಲೆ ನಿನ್ ಗತಿ ಏನಾಗುತ್ತೆ ಗೊತ್ತಾ ಮುಕುಂದ್? ಸರ್ ಸರ್ ನೀವೇ ನನ್ನ ಅನ್ನದಾತರು, ನೀವೇ ನನಗೆ ಅಪ್ಪ ಅಮ್ಮ. ನಾನೇನು ಅಪರಾಧ ಮಾಡಿದ್ದೀನಿ ಸರ್? ಶಟ್ ಅಪ್. ಅಲ್ಲಿಂದ ಯಾಕೆ ಓಡ್ ಬಂದೆ? ನಿನಗೆ ಖಂಡಿತ ಸ್ವದೇಶಿ ಪ್ರೇಮ ಹೆಚ್ಚಾಗಿದೆ. ನಮ್ಮನ್ನೆಲ್ಲ ಬಿಟ್ಟು ನೀನು ಓಡ್ ಬಂದೆ ಅಲ್ವಾ? ಅಲ್ಲಿ ನಮ್ ಫೋರ್ಸ್ ಕೂಡ ಕಡಿಮೆ ಇತ್ತು. ಅಲ್ಲಿ ಮಾತಾಡೋದಕ್ಕೆ ಭಾಷೆ ಸಮಸ್ಯೆ ಆಗ್ತಿತ್ತು. ಅದಕ್ಕೋಸ್ಕರನೇ ನಾನು ಅವ್ರ ಹತ್ರ ಕ್ಷಮೆ ಕೇಳ್ಬೇಕಾಗಿ ಬಂತು. ನಾನು ಅಲ್ಲೇ ಇದ್ದೆ, ಉಳ್ದಿರೋ ಪೊಲೀಸರು ಅಲ್ಲೇ ಇದ್ರು. ನೀನು ಮಾತ್ರ ಯಾಕೆ ಓಡ್ ಬಂದೆ? ಯು ಹ್ಯಾವ್ ಟು ಪೇ ಫಾರ್ ಇಟ್ ಮುಕುಂದ್. ನಾನು ನಿನ್ನ ಸಸ್ಪೆಂಡ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಸ್ವದೇಶಿ ಪ್ರೇಮ, ಸ್ವದೇಶಿ ಪ್ರೇಮ. ಏನ್ ಹೇಳ್ತಾ ಇದ್ದೀರಾ ಸರ್? ಇದುವರೆಗೂ ನಾನು ಯಾವತ್ತೂ ಸ್ವದೇಶಿ ಕೆಲಸ ಮಾಡೇ ಇಲ್ಲ. ಈಗ ಇದು ಯಾವ ಮಾತು ಅಂತ ಆಡ್ತಿದ್ದೀರಿ? ನಿಜ ಹೇಳ್ಬೇಕು ಅಂದ್ರೆ ಸರ್, ಅದು ನಂಗೆ ಸ್ವಲ್ಪ ಕೆಲಸ ಇತ್ತು. ಅದು ಸ್ವಲ್ಪ ಇದು 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 ಇದಕ್ಕೂ ಹೋಗ್ಬೇಕಿತ್ತು ಸರ್. ಏನ್ ಕೆಲ್ಸ ಇತ್ತು? ಸರ್ ಅದು ಪ್ರಕೃತಿ ಕರೆ ಸರ್. What do you mean by ಪ್ರಕೃತಿ ಕರೆ? ಸರ್ ಅದು ಪ್ರಕೃತಿ ಕರೆ ಅಂದ್ರೆ ಇದು ಪ್ರಕೃತಿ ನೇಚರ್ ಸರ್. You mean nature's call? No, no, no. I doubt it, Mukund. I doubt it. ನೋವಾಗಿರೋ ಜಾಗಕ್ಕೆ ಬಿಸಿನೀರು ಹಾಕ್ಕೊಂಡ್ಯಾ? ಇವತ್ತಪ್ಪ ಏನಾದ್ರೂ ಸಂಭಾಳಿಸದೇ ಇದ್ದಿದ್ರೆ ಮನೇಲಿ ಎಲ್ರಿಗೂ ಗೊತ್ತಾಗ್ತಿತ್ತು. ಅದೇ ಭಯಕ್ಕೆ ನಾನು ಬೇರೇನೂ ಹೇಳೋಕ್ ಹೋಗ್ಲಿಲ್ಲ. ನಾನೇನಾದ್ರೂ ಸತ್ಯ ಹೇಳಿದ್ರೆ ಆಗ ಅಮ್ಮ ಯಾವತ್ತೂ ಸುಭಾಷ್ನ ಮನೆಯಿಂದ ಆಚೆ ಹೋಗೋಕೆ ಬಿಡ್ತಿರ್ಲಿಲ್ಲ. ಅದ್ ಸರಿ, ನೀವು ಗಮನಿಸಿದಿರಾ? ಕೆಲವು ದಿನದಿಂದ ಸುಭಾಷ್ ಪೊಲೀಸರ ಮೇಲೆ ಪದೇ ಪದೇ ಬಹಳ ಸಿಟ್ ಮಾಡ್ಕೋತಿದ್ದಾನೆ. ನಾನು ಗಮನಿಸಿದೆ ವಿಭಾ. ಆದ್ರೆ ಸುಭಿ ಏನು ಅನ್ಯಾಯ ಮಾಡಿಲ್ಲ, ಅವನು ಏನು ತಪ್ಪು ಮಾಡಿಲ್ಲ. ಅದಕ್ಕೆ ಅವನು ಸುಮ್ಮನೆ ಇದ್ದ ಅಷ್ಟೆ. ಅವನು ಹಠಮಾರಿ ಅಂತ ನಿನಗೆ ಗೊತ್ತು. ನಿಜವಾಗ್ಲೂ ನೀನ್ ಇಲ್ದೇ ಇದ್ದಿದ್ರೆ ಇವತ್ತು ಏನಾಗ್ತಿತ್ತೋ ಏನೋ. ಅಯ್ಯೋ, ತುಂಬಾ ನೋವಾಗ್ತಿದ್ಯಾ? ಇಲ್ಲ, ಅಷ್ಟೊಂದು ನೋವಾಗ್ತಿಲ್ಲ. ಆದ್ರೆ ಇದೇ ಪೆಟ್ಟು ಸುಭಾಷ್ಗೇನಾದ್ರೂ ಬಿದ್ದಿದ್ರೆ ಆಗ ನನಗೆ ತುಂಬಾ ನೋವಾಗ್ತಿತ್ತು. ನಿನ್ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ ವಿಭಾ. ವಿಪತ್ತಿನ ಸಮಯದಲ್ಲಿ ಯಾರಿಂತಹ ಧೈರ್ಯ ತೋರಿಸ್ತಾರೋ ಅಂಥವ್ರ ಬಗ್ಗೆ ನನಗ್ ಗೌರವ ಹೆಚ್ಚುತ್ತೆ. ನೀನ್ ಕೂತ್ಕೋ ಬಾ, ಕೂತ್ಕೋ ಕೂತ್ಕೋ. ಇದೇನಿದು? ಸುಣ್ಣ, ಅರಿಶಿನ ಇದೆಲ್ಲ ಎಲ್ಲಿ ಸಿಕ್ತು ನಿಮ್ಗೆ? ಎಲ್ಲಿ ಕೈ ಕೊಡು. ಶರತ್, ಸತೀಶ್, ಎಲ್ರು ಎಲ್ಲಿದ್ದೀರಾ? ಬನ್ನಿ ಒಂದ್ಸಲ ನನ್ ಕೋಣೆಗೆ. ಇದೇನಿದು? ಅಪ್ಪ ಯಾಕೆ ಕರೀತಾ ಇದ್ದಾರೆ ನಮ್ಮನ್ನ? ನಡೀರಿ, ಅದೇನು ಅಂತ ನೋಡೋಣ. ಹಾ, ಬಾ ಹೋಗೋಣ.
ಅಪ್ಪ ಎಲ್ರು ಯಾಕೆ ಕರ್ತಿದ್ದಾರೆ ಶರತಣ್ಣ? ಗೊತ್ತಿಲ್ಲ. ನೀವೆಲ್ಲ ಬನ್ರಾ? ಅಪ್ಪ ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಇಲ್ಲ, ಯಾವಾಗ್ಲೂ ನನಗೆ ನಿಮ್ ಬಗ್ಗೆ ಯೋಚನೆ ಮಾಡೋಕೆ ಆಗಲ್ಲ. ಇವತ್ತು ಸ್ವಲ್ಪ ಸಮಯ ಇದೆ, ಅದಕ್ಕೆ ಎಲ್ಲರನ್ನೂ ಕರೆದು ಮಾತಾಡ್ಸೋಣ ಅಂತ ಅನ್ಕೊಂಡೆ ಅಷ್ಟೆ. ನಿಮ್ ತಾಯಿಯೂ ಇಲ್ಲೇ ಇರ್ಲಿ ಅಂತ ನಂಗೆ ಅನ್ಸುತ್ತೆ. ನಿಮ್ಮೆಲ್ಲರಿಂದ ನನಗೆ ಏನೇನೋ ಆಸೆಗಳು ಭರವಸೆಗಳು ಇದೆ. ಶರತ್, ನೀನ್ ಹೇಳು, ಓದ್ ಮುಗಿಸಿದ್ಯಲ್ಲ ಈಗ, ಹೇಗ್ ಅನಿಸ್ತಾ ಇದೆ ನಿನಗೆ? ಅಪ್ಪ, ನನಗೆ ತುಂಬಾ ಖುಷಿ ಆಯ್ತು. ನಾನೇನ್ ಅನ್ಕೊಂಡು ಅದನ್ನ ಮಾಡಕ್ಕಾಯ್ತು. ಇದೇ ಕೆಲಸ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೆ. ಸರಿ ಸುಧೀರ್, ನಿನ್ನ ಓದ್ ಬರಹ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಸುಧೀರ್, ನೀನು ICSE ಪರೀಕ್ಷೆ ಬರಿಬೇಕು ಅಂದಿದ್ದೆ, ನೆನ್ಪಿದ್ಯಾ ನಿಂಗೆ? ಅದ್ರ ಬಗ್ಗೆ ನೀನು ಯೋಚನೆ ಮಾಡಿದ್ಯಾ ಅನ್ಕೋತೀನಿ ನಾನು. ಹೌದಪ್ಪ. ನನ್ನ ಪರೀಕ್ಷೆನೂ ಇನ್ನೇನು ಶುರು ಆಗ್ತಾ ಇದೆ. ಅಪ್ಪ ಯಾಕೇನು ಕೇಳಲೇ ಇಲ್ಲ? ಸರಿ, ನನಗೆ ನಿಮ್ ಬಗ್ಗೆ ಇದನ್ನೇ ತಿಳ್ಕೊಬೇಕಾಗಿತ್ತು. ಈಗ ನನಗೆ ಸಮಾಧಾನ ಆಯ್ತು. ಸರಿ, ರಾತ್ರಿ ಆಯ್ತು, ನೀವೆಲ್ಲ ಹೋಗಿ ಮಲ್ಗಿ ನಿದ್ದೆ ಮಾಡಿ ಹೋಗಿ. ಅಪ್ಪ ನನ್ನ ಹತ್ರ ಯಾಕೆ ಏನು ಕೇಳಲಿಲ್ಲ? ನೀವ್ಯಾಕೆ ಸುಬಿ ಹತ್ರ ಕೇಳಲಿಲ್ಲ? ಅವನ್ ದೊಡ್ಡವನಾದ್ಮೇಲೆ ಏನಾಗ್ತಾನೆ ಅಂತ? ಇಲ್ಲ ಪ್ರಭಾ, ಸುಭಾಷ್ ಬಗ್ಗೆ ನನ್ಗೆ ಯಾವ ಭರವಸೆನೂ ಉಳ್ಕೊಂಡಿಲ್ಲ. ಅದಕ್ಕೆ ಅವನ ಹತ್ರ ಏನೂ ಪ್ರಶ್ನೆ ಕೇಳೋದ್ ಬೇಡ ಅಂತ ಅನ್ಕೊಂಡೆ. ಓದ್ ಬರೋದ್ರಲ್ಲಿ ಅವನ ಆಸಕ್ತಿ ನೋಡ್ತಾ ಇದ್ರೆ ಪಾಸ್ ಆಗೋದೇ ಕಷ್ಟ. ಈ ಸ್ಕೂಲಲ್ಲೂ ಅವನನ್ನ ಇಟ್ಕೊಳ್ಳಲ್ಲ ಅನ್ಸುತ್ತೆ. ಅದಕ್ಕೆ ಅವನನ್ನ ಕೋಲ್ಕತ್ತಾ ಕಳ್ಸೋಣ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಆಗತ್ತೆ ಅಂತ ನಂಗೆ ಗೊತ್ತಿತ್ತು. ನಾನ್ ನಿಮ್ಮೆಲ್ರಿಗೂ ಹೇಳಿದ್ದೆ, ಅದೇ ತರ ಆಯ್ತು. ನೋಡ್ದ್ಯಾ ಪ್ರಭಾ, ನೋಡ್ದ್ಯಾ? ನೋಡಪ್ಪ ಜಾನಕಿ, ನಾನ್ ನಿಂಗೆ ಹೇಳಿದ್ದೆ ತಾನೆ, ಇದ್ರಲ್ಲಿ ಸುಬಿದೇನು ತಪ್ಪಿಲ್ಲ. ಇದ್ರಲ್ಲಿ ಪೂರ್ತಿ ತಪ್ಪು ನಿಮ್ಮೆಲ್ರದ್ದು. ನಿಮ್ದೇ ತಪ್ಪು. ಸುಬಿತ್ ಕಾಡಿಗೆ ಹೋಗ್ತಾನೆ, ಸ್ಮಶಾನಕ್ಕೆ ಹೋಗ್ತಾನೆ, ಪೊಲೀಸ್ ಹತ್ರ ಜಗಳ ಮಾಡ್ಕೋತಾನೆ. ನೀವೆಲ್ರೂ ಅವ್ನ್ ಮಾಡೋ ಕೆಲ್ಸಕ್ಕೆ ಪ್ರೋತ್ಸಾಹ ಮಾಡ್ತಾ ಬಂದ್ರಿ. ಆ ತೆಮ್ಮ ಅದ್ರ ಬಗ್ಗೆ ನನ್ಗೇನು ಹೇಳೋದಕ್ಕಿಲ್ಲ. ಸುಭಾಷ್ ಏನ್ ಮಾಡಿದಾನೋ ಅದವನ ಕರ್ತವ್ಯ ಆಗಿತ್ತು. ಪ್ರತಿ ಮನುಷ್ಯನೂ ಈ ಜವಾಬ್ದಾರಿನ ತಗೊಳ್ಳೇಬೇಕು. ನಂಗೆ ಸುಭಾಷ್ ಯೋಚನೆ ಬಗ್ಗೆ ತುಂಬಾನೇ ಖುಷಿ ಇದೆ. ಆದ್ರೆ ಅವನಿಗೆ ಮೊದಲನೇ ದಿನಾನೇ ಹೇಳಿದ್ದೆ, ವಿದ್ಯಾರ್ಥಿ ಜೀವನದ ಮೂಲ ಉದ್ದೇಶ ಓದು ಅಂತ. ಅದ್ರ ಜೊತೆಗೆ ಉಳಿದಿರೋದನ್ನು ಮಾಡಬೇಕು. ಆದ್ರೆ ಸುಭಾಷ್ ಎಲ್ಲ ಉಲ್ಟಾ ಮಾಡಿದ್ದಾನೆ. ಎಲ್ಲ ಮಾಡಿದ್ದಾನೆ, ಓದೋದನ್ನ ಬಿಟ್ಟು. ಅಪ್ಪ, ಈ ವಯಸ್ಸಿಗೆ ಇವನನ್ನ ಕೋಲ್ಕತ್ತಾ ಕಳಿಸ್ತೀರಾ? ನಾವೆಲ್ಲ ಕಾಲೇಜಿಗೆ ಹೋದ್ಮೇಲೆ ತಾನೇ ಕೋಲ್ಕತ್ತಾಗ ಹೋಗಿದ್ದು. ಶರತ್, ಈ ನಿನ್ ತಮ್ಮ ಈಗ್ಲಿಂದಾನೆ ಅವನು ನಿಮ್ಗೆ ಸಮಾನ ಅನ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಅಪ್ಪ, ನೀವು ಸುಬ್ಬಿನ ಕೋಲ್ಕತ್ತಾ ಕಳಿಸ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದೀರಾ? ಅವನಿಲ್ಲೇ ಇದ್ದು ಚೆನ್ನಾಗಿ ಓದ್ತಾನಪ್ಪ. ಇಲ್ಲೇ ಇದ್ದು ಅವನ ಪರೀಕ್ಷೆಯಲ್ಲಿ ಫೇಲ್ ಆಗೋದು ನನಗಿಷ್ಟ ಇಲ್ಲ. ಸುಭಾಷ್ ಕೋಲ್ಕತ್ತಾದಲ್ಲಿ ಎಲ್ಗಿನ್ ರೋಡಲ್ಲಿ ಬಾಡಿಗೆ ಮನೇಲಿರ್ತಾನೆ. ಅವನಮ್ಮ ಅದಕ್ಕೆ ವ್ಯವಸ್ಥೆ ಮಾಡ್ತಾಳೆ. ನಾನ್ ನಾಳೆನೆ ಕೋಲ್ಕತ್ತಾಗ ಹೋಗೋ ಟಿಕೆಟ್ ವ್ಯವಸ್ಥೆ ಮಾಡ್ತೀನಿ. ಅಪ್ಪ, ನನ್ಗಿನ್ನೇನ್ ಪರೀಕ್ಷೆ ಶುರು ಆಗುತ್ತೆ. ನೀವು ನನ್ನ ಈಗ್ಲೇ ಕೋಲ್ಕತ್ತಾ ಕಳಿಸ್ಬೇಡಿ ಅಪ್ಪ. ಸುಭಾಷ್, ಈ ಮನೆಯಲ್ಲಿ ಯಾರು ಯಾವತ್ತೂ ಫೇಲ್ ಆಗಿದ್ದೇ ಇಲ್ಲ. ಈಗ ನೀನು ಫೇಲ್ ಆಗೋದಕ್ಕಿಂತ ಎಕ್ಸಾಮ್ ಬರದೇ ಇರೋದೇ ಒಳ್ಳೇದು.
ಅದರಿಂದ ನಿನ್ನ ದೊಡ್ಡಪ್ಪ ಅಣ್ಣಂದ್ರು ನಿನ್ ಮಾವಂದ್ರು ನಂದು ಅಮ್ಮಂದು ಎಲ್ರೂ ಮರ್ಯಾದೆ ಉಳಿಯುತ್ತೆ. ಸುಬ್ಬಿ ಕೋಲ್ಕತ್ತಾದಲ್ಲಿ ಎಲ್ಲಿರ್ತೇನಪ್ಪ? ನಾನು ಅದನ್ನ ಮಾತಾಡ್ತೀನಿ. ನಿಮ್ ದೊಡ್ಡಪ್ಪ ಅಲ್ಲೇ ಇದ್ದಾರೆ, ಅವ್ರು ಹೇಳಿದ್ರೆ ಎಲ್ಲ ಕೆಲಸ ಆಗುತ್ತೆ. ಸುಭಾಷ್, ನೀನೀಗ ಯಾವ ಕ್ಲಾಸಲ್ಲಿ ಓದ್ತಾ ಇದೆಯೋ ಅದೇ ಕ್ಲಾಸಲ್ಲಿ ಮತ್ತೆ ಓದೋದಕ್ಕೆ ಶುರು ಮಾಡ್ತೀಯಾ? ಅಪ್ಪ ನಾನು ಚೆನ್ನಾಗಿ ಓದ್ಕೋತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಅಪ್ಪ ನೀವು ಈಗಲೇ ಕೋಲ್ಕತ್ತಾ ಕಳಿಸ್ಬೇಡಿ. ನನಗೆ ಪರೀಕ್ಷೆ ಬರೆಯೋ ಒಂದು ಅವಕಾಶ ಕೊಡಿ. ಸುಭಿ ಯಾವತ್ತೂ ಪರೀಕ್ಷೆನಲ್ಲಿ ಫೇಲ್ ಆಗೇ ಇಲ್ಲ. ಅವನಿಗೆ ಒಂದ್ ಅವಕಾಶ ಕೊಟ್ಟು ನೋಡಿ. ಸುಭಾಷ್ ಫೇಲ್ ಆಗಲ್ಲ ಅಪ್ಪ. ಹೌದಪ್ಪ, ನಾನು ಅಣ್ಣ ಎಲ್ರೂ ಸೇರ್ಕೊಂಡು ಇವನು ಇಲ್ಲೇ ಓದಿಸ್ತೀವಿ. ನನಗೆ ಗೊತ್ತಿತ್ತು ನೀವೆಲ್ಲ ಸೇರಿ ಈ ರೀತಿ ಮಾತಾಡ್ತೀರಾ ಅಂತ. ಆದ್ರೆ ನಿಮ್ಗಳ ಈ ಪ್ರಯತ್ನದಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಸುಭಾಷ್ ಅವನ್ ಮಾಡೋ ಪ್ರಯತ್ನ ಮಾಡಲ್ಲ. ಅವನು ಓದು ಬರಹ ಬಿಟ್ಟು ಬೇರೆ ಎಲ್ಲ ಕಡೆ ಗಮನ ಕೊಡ್ತಾನೆ. ಅದರ ಪರಿಣಾಮ ಫೇಲ್. ಮತ್ತೆ ಫೇಲ್ ಅನ್ನೋ ರಿಸಲ್ಟ್ ನನಗೆ ನೋಡೋಕೆ ಇಷ್ಟ ಇಲ್ಲ. ಅಮ್ಮ ನೀವಾದ್ರೂ ಅಪ್ಪಂಗೆ ಸ್ವಲ್ಪ ಹೇಳಿ ನಾನು ಪರೀಕ್ಷೆ ಬರೀತೀನಿ ಅಂತ. ಶರತಣ್ಣ, ವಿಭಾತ್ಗೆ ನೀವಾದ್ರೂ ಅಪ್ಪಂಗೇನಾದ್ರೂ ಹೇಳಿ ಅಪ್ಪಂಗೆ ಅರ್ಥ ಮಾಡಿಸಿ. ನಾನು ಪರೀಕ್ಷೆ ಬರೀತೀನಿ. ಪರೀಕ್ಷೆ ಬರೀಬೇಕು ಅಂದ್ರೆ ನಾನು ಇಲ್ಲೇ ಇರ್ಬೇಕಲ್ವಾ? ಅಪ್ಪ ಈಗಲೂ ಸ್ವಲ್ಪ ಸಮಯ ಇದೆ. ಸುಬ್ಬಿ ಈಗಿಂದಾನೆ ಚೆನ್ನಾಗಿ ಓದೋದನ್ನ ಅಭ್ಯಾಸ ಮಾಡಿದ್ರೆ ಫಸ್ಟ್ ಸೆಕೆಂಡ್ ಬರ್ದೇ ಇದ್ರು ಪಾಸ್ ಅಂತೂ ಆಗೇ ಆಗ್ತಾನೆ. ಅಬ್ಬಾ, ಇದರಲ್ಲಿ ಸುಭಿ ಒಬ್ಬಂದೇ ತಪ್ಪಿಲ್ಲ. ಅವನು ಏನ್ ಮಾಡಿದನೋ ಅದರಲ್ಲಿ ನನ್ನ ಪ್ರಭಾವನೂ ಇದೆ. ನೀವು ನಮಗೆಲ್ಲ ಎಷ್ಟು ಚೆನ್ನಾಗಿ ಓದೋದನ್ನ ಹೇಳ್ಕೊಟ್ರೋ ಅಷ್ಟು ಚೆನ್ನಾಗಿ ನಾನು ಮತ್ತೆ ಅಣ್ಣ ಇವನಿಗೆ ಹೇಳ್ಕೊಡಕ್ಕಾಗ್ಲಿಲ್ಲ. ಆದ್ರೆ ಇವನು ಫೇಲ್ ಅಂತೂ ಆಗಲ್ಲ. ಒಂದು ಅವಕಾಶ ಕೊಡಿ ಸುಭಿಗೆ. ನಾನ್ ನಿಮಗ್ ಮಾತು ಕೊಡ್ತೀನಿ, ನಾನೇ ಜವಾಬ್ದಾರಿ ಹೊತ್ಕೊಂಡು ಓದಿಸ್ತೀನಿ. ನಂಗೂ ಇದೇ ಸರಿ ಅನ್ಸತ್ತೆ. ಸುಭಿ ಅವನ ಅಣ್ಣಂದ್ರ ಮಾತನ್ನ ಕೇಳ್ತಾನೆ. ಅಪ್ಪ ನಾನು ಚೆನ್ನಾಗಿ ಓದ್ಕೋತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಮರ್ಯಾದೆ ಹೋಗೋಕ್ ಮಾಡೋದಿಲ್ಲ. ಸರಿ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಿ ಅಂತಂದ್ರೆ ನಾನು ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ಕೊಡ್ತಾ ಇದ್ದೀನಿ. ಆದ್ರೆ ಪರೀಕ್ಷೆಯ ರಿಸಲ್ಟ್ ಯಾವತ್ತು ಬರುತ್ತೋ ಅವತ್ತೇ ಇವನು ಕೋಲ್ಕತ್ತಾಗೆ ಹೊರಡೋ ಟಿಕೆಟ್ನ ನಾನು ತಗೋತಾ ಇದ್ದೀನಿ. ಸುಭಾಷ್ ಅವತ್ತೇ ಕೋಲ್ಕತ್ತಾ ಟ್ರೈನ್ ಹತ್ಕೊಂಡು ಹೊರಡಬೇಕು. ಯಾಕಂದ್ರೆ ಅವ್ನು ಪಾಸ್ ಆಗೋಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಈ ಜನರೆಲ್ಲ ಸೇರಿ ನಮ್ಮನ್ನು ನೋಡಿ ನಗೋದು ನನಗಿಷ್ಟ ಇಲ್ಲ. ಹೋಗ ತಿನ್ನೋ. ನನಗೆ ಹಸಿವಿಲ್ಲ. ಹಾಗೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ತಿನ್ನು ಹೋಗು. ನೀನ್ ಹಾಗೆ ಹೇಳಿದ್ರೆ ನಿನಗೆ ಕಷ್ಟ. ಹೋಗು. ಏನಪ್ಪ ಏನು ಯೋಚನೆ ಮಾಡ್ತಿದ್ಯಾ? ಬಂದು ಊಟ ತಗೊಂಡು ಹೋಗು. ಇನ್ ಪೂರ್ಣೆಂದು ಅಲ್ವಾ?
ಈಗ ಜಾಸ್ತಿ ಮಾತಾಡದೆ ಮೊದಲು ಊಟ ಮಾಡಿ ಹೋಗೋ ಹೋಗೋ. ಸರ್, ಜತಿನ್ ತರದ ದೊಡ್ಡ ಸ್ವದೇಶಿ ಲೀಡರನ್ನ ಹೀಗೆ ಹೊರಗಡೆ ಬಿಡೋದು ಸರಿ ಅನ್ಸುತ್ತಾ ಸರ್? ವೀರೇನ್ ಬೇರೆ ಇಲ್ಲಿರೋ ಕೈದಿಗಳಿಗೆಲ್ಲ ತಲೆ ಕೆಡ್ಸ್ ಹೋಗಿದ್ದಾನೆ. ಅವನನ್ನ ಬೇಕು ಅಂತಾನೆ ಬಿಟ್ಟಿದ್ದೀನಿ ಸರ್ಕಾರ್, ಬೇಕು ಅಂತಾನೆ. ವೀರೇನ್ ದತ್ತಗುಪ್ತ ತಾನಾಗೆ ಒಪ್ಕೊಂಡ that he is a culprit. But Jatin is intelligent. ಇವನು ಏನೇ ಮಾಡಿದ್ರು ತನ್ನ ತಪ್ಪನ್ನ ಒಪ್ಕೊಳ್ಳೋದಿಲ್ಲ. So we have to put a trap. ಇಲ್ಲಿ ನಮ್ಮ ಕಡೆ ದೇವೇನಿದ್ದಾನೆ. He is my informer. ದೇವೇನ್ ಜತಿನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕಿಸ್ತಾನೆ. ನಮಸ್ಕಾರ ಅಣ್ಣ. ಅರೆ ಇದೇನಿದು? ಯಾಕೆ ಕಾಲ್ ಮುಟ್ತಾ ಇದೀಯಾ? ಯಾರು ನೀನು? ನಿಮ್ಗೆ ನನ್ನ ಪರಿಚಯ ಇಲ್ಲ. ನಾನು ದೇವನ್, ಜಸ್ಸೂರಲ್ಲಿರ್ತೀನಿ. ಢಾಕಾದಲ್ಲಿ ನನ್ನ ಮಾವನ ಮನೆ ಇದೆ. ವೀರನ್ ನನಗೆ ತುಂಬಾ ಒಳ್ಳೆ ಸ್ನೇಹಿತ ಆಗಿದ್ದ. ಅವನ ಬಾಯಲ್ಲಿ ನಿಮ್ಮ ಬಗ್ಗೆ ತುಂಬಾ ಮಾತು ಕೇಳಿದ್ದೀನಿ ನಾನು. ಆದ್ರೆ ವೀರನ್ಗೆ ಅನ್ಯಾಯ ಆಗೋಯ್ತು. ಯಾಕೀಗಾಯ್ತು ಅಂತ ನನ್ಗಂತೂ ಈಗಲೂ ವಿಶ್ವಾಸ ಆಗ್ತಿಲ್ಲ. ನಿನ್ನಿಂದ ನನಗೆ ಸರಿಯಾಗಿ ನಿದ್ದೆ ಕೂಡ ಮಾಡಕ್ಕಾಗ್ತಾ ಇಲ್ಲ. ಆಶ್ಚರ್ಯವಾಗಿದೆಯಲ್ಲ, ನಿದ್ದೆ ಬಂದಿಲ್ಲ ಅಂತಾನೆ ಚೆನ್ನಾಗಿ ತಿಂತಾ ಇದ್ದಾನೆ. ತನ್ನ ಗೆಳೆಯ ಸತ್ತು ಹೋದ್ರೆ ಈ ತರ ತಟ್ಟೆ ತುಂಬ ಅನ್ನ ತಿನ್ನೋಕ್ ಸಾಧ್ಯನಾ? ಇದು ಖಂಡಿತ ಯಾರ್ದೋ ಉಪಾಯ. ಅಗಸ್ಟಿನ್ ಕೂಡ ಇಲ್ಲೇ ನೋಡ್ತಾ ಇದ್ದಾನೆ. ಅಷ್ಟು ದೊಡ್ಡ ಸಾಹೇಬ ಕೈದಿಗಳು ಊಟ ಮಾಡೋದನ್ನ ನೋಡಕ್ಕಂತೂ ಬಂದಿರಲ್ಲ. ಖಂಡಿತವಾಗಿ ಇದ್ರಲ್ಲಿ ಏನೋ ಪ್ಲಾನ್ ಇದೆ. ಯಾರೋ ಇವನ್ನ ನನ್ನ ಹತ್ರ ಕಳಿಸಿದ್ದಾರೆ. ಅಣ್ಣ, ನಾವೆಲ್ಲ ಸೇರಿ ಹೋರಾಟ ಮಾಡಬೇಕು ವೀರೇನ್ ಸಾವಿನ ವಿರುದ್ಧ. ಒಂದ್ ನಿಮಿಷ. ನೀವು ಯಾವ ವೀರೇನ್ ಬಗ್ಗೆ ಹೇಳ್ತಾ ಇದ್ದೀರಾ? ಇದೇನಣ್ಣ, ವೀರೇನ್ ಬಗ್ಗೆ ನಿಮಗೆ ಗೊತ್ತಿಲ್ವಾ? ವೀರೇನ್ ಬೆಳಗ್ಗೆ ನೇಣು ಶಿಕ್ಷೆ ಕೊಟ್ರಲ್ಲ. ವೀರೇನ್ ಹೇಳ್ತಿದ್ದ ನಿಮ್ಮನ್ನ ನನಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನಾ ಮನುಷ್ಯ ಅಲ್ಲ. ಯಾರು ಗಲ್ ಶಿಕ್ಷೆ ಆಗಿದೆಯೋ ಅವ್ನು ನನಗೆ ಗೊತ್ತೇ ಇಲ್ಲ. ಬೇರೆ ಯಾರೋ ಅನ್ಸುತ್ತೆ. ಸರ್, ಇವನು ಪ್ಲಾನ್ಗೆ ಸಿಕ್ಕಾಕೊಂಡಿಲ್ಲ ಸರ್. ಎಸ್, ಜತಿನ್ ಇಸ್ ಅ ಶಾರ್ಪ್ ಮೈಂಡ್. ಈ ದಾರಿಲಿ ಹೋದ್ರೆ ಕೆಲಸ ಆಗಲ್ಲ. ಈ ಜತೀಂದ್ರನಾಥ್ ಅನ್ನೋನ್ ಪರ್ಸನ್ಗಳ ಜೊತೆ ಮಾತೇ ಆಡಲ್ಲ. ಹಾಗಿದ್ರೆ ಏನ್ ಮಾಡೋದು ಸರ್? ಸರ್ಕಾರ್, ಸರಿಯಾಗಿ ನೋಡು. ಅಲ್ಲೊಬ್ಬ ಊಟ ಕೊಡ್ತಾ ಇದ್ದಾನೆ ಅಲ್ವಾ? ಅವನ ಹೆಸರೇನು ಗೊತ್ತಾ? ಪೂರ್ಣೇಂದು. ಹಿ ಈಸ್ ಆಲ್ಸೋ ಅ ಸ್ವದೇಶಿ. ಜತೀನ್ ಊಟ ತಗೊಳ್ಳೋಕೆ ಹೋದಾಗ ಪೂರ್ಣೇಂದು ಶ್ಯೂರ್ಲಿ ಅವನಿಗೆ ಏನಾದ್ರೂ ಹೇಳ್ತಾನೆ. ಆವಾಗ ನಾವು ಈಸಿಲಿ ಜತೀನ್ ಯಾರು ಅನ್ನೋದನ್ನ ಕಂಡು ಹಿಡಿಬಹುದು. ವಂದೇ ಮಾತರಂ. ವಂದೇ ಮಾತರಂ. ನಾನು ಹೇಳೋದು ನೀನು ಸರಿಯಾಗಿ ಕೇಳಿಸ್ಕೊ. ನಾನು ಹೇಳಿದ ಕೂಡಲೇ ಹೊಡೆಯೋಕೆ ಶುರು ಮಾಡು. ಅರ್ಥ ಆಯ್ತಲ್ವಾ? ಇನ್ನು 4 ರೊಟ್ಟಿ ಕೊಡು. ಎಲ್ಲ ಖೈದಿಗಳಿಗೂ 4 ರೊಟ್ಟಿ ಕೊಡೋದು, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ನೋಡು, ನಾನು ಯಾವ ಕೈದಿನೂ ಅಲ್ಲ.
ನನಗೆ ತುಂಬಾ ಹಸುವಾಗ್ತಿದೆ, ತಿನ್ನೋದಕ್ಕೆ 4 ರೊಟ್ಟಿ ಬೇಕು ಅಂತ ಹೇಳಿದ್ಮೇಲೆ 4 ರೊಟ್ಟಿ ಬೇಕೇ ಬೇಕು ಅಷ್ಟೇ. ಕೊಡಲ್ಲ, ಹೋಗೋ. ಸುಮ್ಮನೆ ತಲೆ ಬಿಸಿ. ನನಗೆ ಕೊಡೋದಿಲ್ಲ ಅಂತ ರೊಟ್ಟಿನ ನೀನು? ನನಗೆ ಕೊಡೋದಿಲ್ಲ ಅಂತೇನೋ? ಬಿಡು ಬಿಡು, ಸುಮ್ಮನೆ ಸಾಯಿಸ್ಬಿಡ್ತೀನಿ ನಿನ್ನ. ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ, ಹುಷಾರು. ಸಾಯಿಸ್ಬಿಡ್ತೀನಿ ನಿನ್ನ. ಹೇಳದ್ ಕೇಳಿಸ್ಕೊ. ಕೊಡೋದಿಲ್ಲ ಅಂತೀಯಾ? ಹಿಡ್ಕೊಳ್ಳಿ ಅವ್ರನ್ನ, ಹಿಡ್ಕೊಳ್ಳಿ. ಆಮೇಲೆ ನಿನ್ ಮುಖ ನೋಡ್ಕೊಂಡಿದೀನಿ, ಇನ್ಮೇಲೆ ನಿನಗೆ ಊಟ ಕೊಡಲ್ಲ. ನಾನು ನಿನ್ನ ನೋಡ್ಕೊತೀನಿ, ಹೋಗೋ. ನೋಡ್ತಾ ಇರು. ಅಗಸ್ಟೇನ್, ಸ್ವದೇಶಿಗಳನ್ನ ಹಿಡಿಯೋಕೆ ಸ್ಪೆಷಲ್ ಪ್ಲಾನ್ ಮಾಡಿದ್ದೆ ಅಲ್ವಾ? ಈಗ ನೋಡ್ತಾ ಇರು ಸ್ಪೆಷಲ್ ಪ್ಲಾನ್ ಕತೆ ಏನ್ ಮಾಡ್ತೀನಿ ಅಂತ. ಸರ್, ನಮ್ಮಿಂದ ಏನೋ ತಪ್ಪಾಗ್ತಾ ಇದೆ ಸರ್. ಪೂರ್ಣೇಂದು ತರದ ಸ್ವದೇಶಿ ಮನುಷ್ಯ ಈ ಜತಿನ್ ತರದ ದೊಡ್ಡ ನಾಯಕನನ್ನ ಗುರುತೇ ಹಿಡಿಲಿಲ್ವಾ? ಅವನನ್ನೇ ಹೊಡೆಯೋದಿಕ್ ಹೋದ್ನ? ಅಪರಾಧಿ ಕೈದಿ ಅಂತೆಲ್ಲ ಹೇಳ್ತಾನ? ಹಾಗಾಗೋಕ್ ಸಾಧ್ಯನೇ ಇಲ್ಲ. ನನ್ನ ಕ್ಯಾಲ್ಕುಲೇಷನ್ ತಪ್ಪಾಗೋಕೆ ಸಾಧ್ಯ ಇಲ್ಲ ಸರ್ಕಾರ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ತಪ್ಪಾಗೋಕೆ ಸಾಧ್ಯ ಇಲ್ಲ. ಶಾರದಾ, ಶಾರದಾ. ಹಾ, ಬಂದೆ. ನನ್ ತಿಂಡಿ ತಗೊಂಡ್ ಬಾ. ನಾನ್ ಬೇಗ ಶಾಲೆಗೆ ಹೋಗ್ಬೇಕಿವತ್ತು. ಇಷ್ಟು ದಿನ ನಾಟಕ ಅಂತೆಲ್ಲ ಬಹಳ ಸಮಯ ಕಳೀತು. ಆದ್ರೆ ನಾಟಕ ಮಾಡೋದು ತುಂಬಾ ಮುಖ್ಯ ಆಗಿತ್ತು ಅಲ್ವಾ? ಹೌದು, ಆದ್ರೆ ಚಿಂತೆ ಶುರು ಆಗಿದೆ ಈಗ. ಅದ್ರಲ್ಲಿ ಚಿಂತೆ ಮಾಡುವಂತದ್ದು ಏನಿದೆ? ಅದೇನು ಅಂದ್ರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ನಾಟಕದಲ್ಲೇ ಮುಳುಗ್ ಹೋಗಿದ್ರು. ಈಗ ಪರೀಕ್ಷೆ ಹತ್ರ ಇದೆ, ಅವ್ರಿಗೆಲ್ಲ ಚೆನ್ನಾಗಿ ಓದಿಸ್ದೇ ಇದ್ರೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ. ಇಷ್ಟು ದಿನ ನಾಟಕ ಅದು ಇದು ಅಂತ ಸಮಯ ಎಲ್ಲ ಕಳೆದಿದ್ದಾರೆ. ಅಲ್ಲ, ನಮ್ ವಿದ್ಯಾರ್ಥಿಗಳು ಚೆನ್ನಾಗೇ ಓದ್ತಾರೆ. ಹಾಗಂತ ನಾನು ಅವ್ರ ಬಗ್ಗೆ ಚಿಂತೆ ಮಾಡದೆ ಸುಮ್ನೆ ಆದ್ರೆ ನಾಳೆ ದಿನ ಪರೀಕ್ಷೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ ನೀವು? ಹುಡುಗರಿಗೆ 4-5 ದಿನ ಹೇಳ್ಕೊಟ್ರೆ ಸಾಕು. ನೋಡ್ತೀರಿ, ಎಲ್ರು ಒಳ್ಳೆ ಮಾರ್ಕ್ಸ್ ತಗೊಂಡ್ ಪಾಸ್ ಆಗ್ತಾರೆ. ಹಾಗಂತ್ಯಾ? ಖಂಡಿತವಾಗ್ಲು. ಸರಿ, ತಿಂಡಿ ತಗೊಂಡ್ ಬರ್ತೀನಿ, ಆಮೇಲೆ ತಡ ಆಗುತ್ತೆ. ಸರಿ ಸರಿ, ತಂದೆ ನಡಿ. ತಂದೆ. ನಾನ್ ನೋಡ್ತೀನಿ ರೀ. ಅನು, ನೀವಾ? ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ನೀರು ಕೊಡ್ತೀರಾ? ಹಾ, ತಂದೆ ತಂದೆ. ಮಾಧವ್ ಮಿಶ್ರೆ. ಹಾ, ಜತಿನ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಮಾಧವ್ ಮೇಷ್ಟ್ರೆ, ಕೋಲ್ಕತ್ತಾದಿಂದ ಕಟಕ್ ರೈಲ್ ಬರೋ ಸಮಯದಲ್ಲಿ ನಾವು ಸ್ಟೇಷನ್ ಅಲ್ಲೇ ಇದ್ವಿ. ಕೋಲ್ಕತ್ತಾದಿಂದ ಕಟಕ್ಗೆ ಯಾರೆಲ್ಲ ಬಂದ್ರು ಅವ್ರೆಲ್ಲರ ಹತ್ರನೂ ಜತಿನ್ ಅವ್ರ ಬಗ್ಗೆ ಕೇಳಿದ್ವಿ. ಅವ್ರ ಬಗ್ಗೆ ಯಾರು ಏನೂ ಹೇಳಲಿಲ್ಲ. ನನಗೂ ತುಂಬಾ ಚಿಂತೆ ಆಗ್ತಾ ಇದೆ. ನಾಳೆ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಕೋಲ್ಕತ್ತಾಗ ಹೋಗಿ ಜತಿನ್ ಅಣ್ಣನ ಬಗ್ಗೆ ತಿಳ್ಕೊಂಡು ಬಂದೇ ಬರ್ತೀನಿ. ಅನಂತ್, ತಗೋ ನೀರ್ ಕೊಡಿ. ಮಾಧಮೇಶ್ರೆ, ಅರೆ ಸುಭಾಷ್, ನೀನಾ? ಏನಾಯ್ತು ಸುಭಾಷ್? ಏನಾಯ್ತು ಸುಭಾಷ್? ಒಂದ್ ಕೆಟ್ಟ ಸುದ್ದಿ ತಂದಿದ್ದೀನಿ. ಯುಗಾಂತರ ಪತ್ರಿಕೆ. ಕೊನೆಗೂ ಜತೀಂದ್ರನಾಥ್ ಮುಖರ್ಜಿ ಅವರ ಬಂಧನ ಆಗಿದೆ. ಕೋಲ್ಕತ್ತಾದಲ್ಲಿ ಸಂಶೋಲ್ ಆಲಂ ಹತ್ಯೆಯ ನಂತರ ಫೆಬ್ರವರಿ 21ನೇ ತಾರೀಕಿನಂದು ಬೆಳಗ್ಗೆ 6 ಗಂಟೆಗೆ ಬಾಗಾ ಜತೀನ್ ಅವರನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಪೊಲೀಸರಿಗೆ ಜತೀನ್ ಎಲ್ಲೋ ಅವಿತಿದ್ದಾನೆ ಎಂಬ ಮಾಹಿತಿ ಮೊದಲೇ ಇತ್ತು. ಅವರ ಹುಡುಕಾಟದಲ್ಲೇ ಕೋಲ್ಕತ್ತಾದ ಪೊಲೀಸರು ಕಟಕ್ಗೆ ಬಂದಿದ್ದರು. ಜತೀನ್ ಅವರನ್ನು ಕಟಕ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ಕೋರ್ಟಿಗೆ ಹಾಜರು ಪಡಿಸಬೇಕೆಂದು ಪೊಲೀಸ್ ಆಯುಕ್ತರು ನಿರ್ಧರಿಸಿದ್ದಾರೆ.
ಜತಿನ್ ಕೂಡ ಸಿಕ್ಬಿದ್ನ. ಸುಬಿ ಸುಬಿ, ಈ ಪತ್ರಿಕೆ ನಿಂಗೆ ಎಲ್ಲಿ ಸಿಕ್ತು? ಶರತ್ ಅಣ್ಣನ್ ಟೇಬಲ್ ಮೇಲಿತ್ತು. ಅಲ್ಲ ಜತಿನ್ ಅಣ್ಣಗೆ ಈಗ ಏನಾಗುತ್ತೆ ಅನ್ನೋ ಚಿಕ್ಕಮ್ಮ? ಒಂದ್ಸಲ ಕೋಲ್ಕತ್ತಾಗ ಹೋಗ್ ಬನ್ನಿ. ಹೌದು, ಜತಿನಣ್ಣ ಪೊಲೀಸರ ಕೈಗೆ ಹೇಗೆ ಸಿಕ್ಕಾಕೊಂಡ್ರು? ಯಾವ ಜೈಲಲ್ಲಿರ್ಬೋದು? ಏನಾಯ್ತು? ಯಾಕೆ ಚಕ್ಕೆ ಬರ್ಸ್ತಾ ಇದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಜೈಲಿನ ಕಮ್ಮಿ ಮುರಿತಾ ಇದೆಯಾ? ನಮ್ಮ ಮಾತನ್ನ ಕೇಳಬಾರ್ದು ಅಂತೇನಾದ್ರೂ ನೀವೆಲ್ಲರೂ ಮಾತಾಡ್ಕೊಂಡಿದ್ದೀರಾ? ನೀವ್ ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ನಮಗೆಲ್ಲ ಪೆನ್ನು ಪೇಪರ್ ಬೇಕು ಅಂತ ಕೇಳಿದ್ವಿ, ನೀವ್ ಯಾಕೆ ಕೊಡ್ತಾ ಇಲ್ಲ? ಇದು ಜೈಲು, ನಿನ್ನ ಕಚೇರಿ ಅಲ್ಲ. ಕಾಗದ ಪೇಪರು ಏನು ಕೊಡಲ್ಲ. ಅದನ್ನ ತಗೊಂಡು ಏನ್ ಮಾಡ್ತೀಯ ನೀನು? ಜೈಲಲ್ಲಿ ನೀವೆಲ್ಲ ಯಾಕಿರೋದು ಹೇಳಿ? ಅನಾಚಾರ ಮಾಡೋದಕ್ಕ ಅಥವಾ ಕೈದಿಗಳಿಗೆ ಒಳ್ಳೆ ಜೀವನ ಹೇಳ್ಕೊಡೋದಕ್ಕ? ಒಳ್ಳೇದು ಹೇಳ್ಕೊಡಕ್ಕೆ ತಾನೇ. ನೀವು ಒಳ್ಳೇದನ್ನ ಮಾತ್ರ ಹೇಳ್ಕೊಟ್ರೆ ಎಲ್ಲರೂ ಅದನ್ನ ಕಲ್ತು ಒಳ್ಳೆಯವರಾಗ್ತಾರೆ. ಯಾರು ಕಳ್ತನ ಅನ್ಯಾಯ ಮಾಡ್ತಾರೋ ಅವರಿಗೆ ನೀವು ಓದು ಬರಹ ಕಲ್ಸಿದ್ರೆ ಸರಿ ತಪ್ಪು ಏನು ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ. ಒಳ್ಳೆ ಬದುಕು ಕಟ್ಕೊಳ್ಳಕ್ಕೆ ಸಹಾಯ ಆಗತ್ತೆ. ಅದಕ್ಕೇನೆ ಪೆನ್ನು ಪೇಪರ್ ಬೇಕು ಅಂತ ಕೇಳಿದ್ದು. ನಾನು ಹೇಳಿದ್ನಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ. ಹಾಗಿದ್ರೆ ನಾವು ಕೂಡ ನಿಯಮನ ಮುರಿದು ಹಗಲು ರಾತ್ರಿ ತಟ್ಟೆ ಬಾರಿಸ್ತಾ ಇರ್ತೀವಿ. ಜತಿನ್ ಅಣ್ಣ ಎಷ್ಟು ಬುದ್ಧಿವಂತರಾಗಿದ್ರು ನಮಗೆ ಪೊಲೀಸರಿಂದ ಹುಷಾರಾಗಿರಿ ಅಂತಿದ್ರು. ಆದ್ರೆ ಅವರೇ ಈಗ ಪೊಲೀಸ್ ಹತ್ರ ಹೇಗ್ ಸಿಕ್ಕಾಕೊಂಡ್ರು? ಅದೆಲ್ಲ ಸರಿ ಅದ್ಗೆ, ಆದ್ರೆ ನಾವೆಲ್ಲರೂ ಈಗ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಲೇಬೇಕಾಗಿದೆ. ಗುರುಗಳನ್ನ ಬರೋದಕ್ಕೆ ಹೇಳ್ಬೇಕು. ಅನು, ನಮ್ಮವ್ರನ್ನೆಲ್ಲ ಒಂದ್ಸಲ ಭೇಟಿ ಆಗ್ಬೇಕು. ಮಾಧಮೇಶ್ಟ್ರೆ, ಜತಿನ್ ಅಣ್ಣಗೆ ಗಲ್ ಶಿಕ್ಷೆ ಆಗಲ್ಲ ಅಲ್ವಾ? ಇಲ್ಲ ಸುಬಿ, ಇಲ್ಲ. ಜತಿನ್ ಅವ್ರ ಹತ್ರ ಅವರು ಏನು ಬಾಯಿ ಬಿಡ್ಸಕ್ಕಾಗಲ್ಲ. ಅವ್ರು ಸುಮ್ನೆ ಸುಳ್ಳು ಕೇಸ್ ಹಾಕ್ಬೇಕು ಅಷ್ಟೇ. ನನಗ್ ತುಂಬಾ ಭಯ ಆಗ್ತದೆ ಅನುಪಮ. ನಮ್ಮ ಆಂದೋಲನ ಯಾಕೋ ಇಲ್ಲಿಗೆ ಮುಗ್ದೋಗುತ್ತೆ ಅನಿಸ್ತಾ ಇದೆ. ಇನ್ ಮುಂದೆ ನಮಗ್ ಮಾರ್ಗದರ್ಶನ ಮಾಡೋರು ಯಾರು? ನಾವು ಹಣ ಸಂಗ್ರಹ ಮಾಡೋ ಕೆಲ್ಸನೂ ಇಲ್ಲೇ ನಿಂತು ಹೋಗ್ಬಿಡುತ್ತೆ. ಎಲ್ಲ ಹಾಗಾದ್ರೆ ಇಲ್ಲೇ ಮುಗ್ದು ಹೋಗುತ್ತಾ? ಇಲ್ಲ, ಹಾಗಾಗೋದಿಲ್ಲ. ನೀವೆಲ್ಲರೂ ನಿಮ್ಮ ಭರವಸೆನ ಇಟ್ಕೊಳ್ಳಿ. ನನ್ನ ಮಾತನ್ನ ಗಮನ ಇಟ್ ಕೇಳಿ. ಪೊಲೀಸ್ ಅವರು ಜತಿನ್ಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನನ್ನು ಹಿಡಿಯೋದಕ್ಕೂ ಆಗಲ್ಲ ಅವ್ರಿಗೆ. ಜತಿನ್ ಒಂದೇ ಒಂದು ತಪ್ಪು ಕೂಡ ಮಾಡಿಲ್ಲ ಅಂತದ್ರಲ್ಲಿ ಅವನಿಗೆ ಪೊಲೀಸ್ ಅವರು ಹಾನಿ ಮಾಡೋದಾಗ್ಲಿ ಅಥವಾ ಯಾವ ರೀತಿ ಶಿಕ್ಷೆ ಕೊಡುವಂತ ಅಧಿಕಾರನೂ ಇಲ್ಲ. ಅನಂತ್, ನಿನಗ್ಯಾಕೆ ಭಯ ಈಗ? ಹೇಳು, ಯಾಕೆ ಹೆದರ್ಕೋತಾ ಇದೆಯಾ? ಅರವಿಂದ ಘೋಷ್, ಭಾರೀಂದ್ರ ಘೋಷ್, ಉಲ್ಲಾಸ್ಕರ್, ಪ್ರೇಮ್ ಚಂದ್ ಅವ್ರೆಲ್ಲರೂ ಕೂಡ ಹೀಗೆ ಭಯ ಪಡ್ತಾ ಇದ್ರ? ಹೇಳು,
ಯಾಕೆ ಹೆದರ್ಕೋತಿದ್ಯಾ? ಯಾಕೆ ನಿಮ್ಗೆ ಈ ದೇಶದ ನೇತೃತ್ವಕ್ಕೆ ಬೇರೆ ಯಾರು ಇಲ್ಲ ಅನಿಸ್ತಾ ಇದೆಯಾ? ಹೇಳು ಅನಂತ್. ಜತಿನ್ ವಾಪಸ್ ಬರ್ದೇ ಇದ್ರೆ ಆಂದೋಲನ ನಡೆಯಲ್ಲ ಅಂತ ಅನ್ಕೊಂಡಿದ್ರೆ ಇಷ್ಟು ದಿನ ನೀವು ಕಲ್ತಿದ್ದಾದ್ರೂ ಏನು? ಜತಿನ್ ನಿಮ್ಗೆಲ್ಲ ಅಣ್ಣನ ತರ ಇದ್ದ ಅಲ್ವಾ? ಇಂಥ ಸಂದರ್ಭದಲ್ಲಿ ನೀವುಗಳು ಹೇಗೆ ಯೋಚನೆ ಮಾಡಬೇಕು, ಮುಂದೆ ಯಾವ ತರ ಕೆಲಸ ಆಗ್ಬೇಕು, ಅದನ್ನೆಲ್ಲ ನೀವು ಜತಿನಿಂದಾನೇ ಕಲ್ತಿದ್ದೀರಾ, ಕಲ್ತಿಲ್ವಾ? ನೋಡೋ ದೃಷ್ಟಿ ಸರಿಯಾಗಿದ್ರೆ ಮುಂದಿನ ದಾರಿನೂ ಸರಿಯಾಗಿ ಕಾಣುತ್ತೆ. ಒಂದಲ್ಲ ಒಂದು ದಾರಿ ಇದ್ದೇ ಇರತ್ತೆ, ಇರಲೇಬೇಕು. ಮನ್ಸನ್ನ ಹಾಳು ಮಾಡ್ಕೋಬೇಡಿ. ನೀವೆಲ್ಲ ಯೋಚನೆ ಮಾಡ್ತಾನೆ ಕೂಗು ಹೋಗ್ಬೇಡಿ. ನೆನ್ಪಿರ್ಲಿ, ನಾವೆಲ್ಲರೂ ಒಂದೇ ಗುರಿ ಬಗ್ಗೆ ಹೋರಾಡಬೇಕು, ಈ ದೇಶದ ಸ್ವಾತಂತ್ರ್ಯ. ನೀವಿಬ್ರು ತುಂಬಾ ದೂರದಿಂದ ಬಂದಿದ್ದೀರಾ. ಏನಾದ್ರೂ ತಿನ್ನಿ ಈಗ. ಸುಭಾಷ್, ನಿನಗೂ ಸ್ಕೂಲಿಗೆ ಸಮಯ ಆಗ್ತಿದೆ ಅಲ್ವಾ? ಏನಾದ್ರೂ ತಿಂದ್ಯೋ ಇಲ್ವೋ? ಮಾಧಮೇಶ್ಟ್ರೆ, ನಾನು ಸರಿಯಾಗಿ ಓದ್ಕೋತಾ ಇಲ್ವಂತೆ. ಅದಕ್ಕೆ ಅಪ್ಪ ಹೇಳ್ತಾ ಇದ್ರು ಅವರು ನನ್ನನ್ನ ಕೋಲ್ಕತ್ತಾ ಕಳಿಸ್ತಾರಂತೆ. ಸುಭಿ, ನೀನು ಕೋಲ್ಕತ್ತಾಗ ಹೋಗ್ತಾ ಇದೆಯಾ? ಇನ್ಮೇಲೆ ಸಿಗೋದಿಲ್ವಾ ನೀನು? ಹಾಗೆ ಅನಿಸ್ತಾ ಇದೆ. ಸುಭಾಷ್, ನೀನು ಎಷ್ಟು ಸಲ ಪೊಲೀಸರಿಂದ ನನ್ನನ್ನ ಕಾಪಾಡಿದ್ಯಾ ಅಂತ ನಿನಗೆ ಗೊತ್ತಾ? ಅದು ಅಲ್ಲದೆ ನಮ್ಮೆಲ್ಲರ ಜೊತೆಲೇ ಇದ್ದು ನಮಗೆ ಸಹಾಯನೂ ಮಾಡಿದ್ಯಾ. ನೀನಲ್ಲಿಗೆ ಹೋದ್ರೆ ನಮಗೆಲ್ಲ ಬೇಜಾರಾಗ್ಬಿಡತ್ತೆ. ಹೌದು ಅನಂತಣ್ಣ, ಇನ್ನೇನು ಸ್ವಲ್ಪ ದಿನ ಅಷ್ಟೇ. ನಾನು ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಾಗುತ್ತೆ. ನಿಮ್ಮನ್ನ, ಅನು ಚಿಕ್ಕಮ್ಮನ್ನ, ನನ್ನ ಸ್ಕೂಲಿನ ಮೈದಾನ, ಕ್ಲಾಸ್ ರೂಮ್, ನನ್ನ ಸ್ಕೂಲಿನ ಗೆಳೆಯರು, ಗೋಪಾಲ್, ನಂದು, ಚಾರು, ಕಟಕೂರು. ಮಾಧಮೇಶ್ಟ್ರೆ, ನಾನು ಮತ್ತೆ ನಿಮ್ಮನ್ನ ಯಾವಾಗ ನೋಡ್ತೀನಿ ಅಂತ ಗೊತ್ತಿಲ್ಲ. ನಾನು ನಿಮ್ಗೆ ಪತ್ರ ಬರಿಬೋದಾ? ಆಯ್ತು ಸುಭಾಷ್, ಖಂಡಿತ ಬರಿ. ನಿನ್ಗೆ ಯಾವಾಗ ಮನ್ಸಾಗತ್ತೋ ಆಗೆಲ್ಲ ನನಗೆ ಪತ್ರ ಬರಿ, ಸರಿನಾ? ಮಾಧಮೇಶ್ಟ್ರೆ, ನಾನು ಮುಂದೆ ಯಾವತ್ತಾದ್ರೂ ಒಂದ್ ದಿವಸ ನಿಮ್ಗೆ ಸಿಕ್ಕಿದ್ರೆ ನಾನು ಯಾರು ಅಂತ ನಿಮ್ಗೆ ನೆನಪಿರುತ್ತಾ? ಅನು ಚಿಕ್ಕಮ್ಮ, ನೀವು ನನ್ನ ನೆನ್ಪಿಟ್ಕೋತೀರಾ? ಇದನ್ ಹೀಗೆಲ್ಲ ಮಾಡ್ತಾ ಇದ್ದೀರಾ ನೀವುಗಳು? ನನ್ನ ಕೈ ಬಿಡು ಚಾರು. ಗೋಪಾಲ್, ನಂದು, ನೀವೆಲ್ಲ ಕಣ್ಣೋರ್ಸ್ಕೊಳ್ಳಿ. ನಿಮ್ಮನ್ನೆಲ್ಲ ಹೀಗೆ ನೋಡೋಕೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಲ್ಲ ಚಾರು, ನೀನೆಲ್ಲಾನು ತಿಳ್ಕೊಂಡಿರೋನು, ನೀನ್ ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಅವ್ರಿಗೆ ಅರ್ಥ ಮಾಡ್ಸು. ನಾವೇನ್ ಮಾಡಿದ್ರು ಒಟ್ಟಿಗೆ ಮಾಡ್ತೀವಿ ಅಂತ ತಾನೆ ಮಾತಾಗಿದ್ದು. ಈಗ ನೀನೋದ್ರೆ ನಮ್ ತಂಡ ಎಲ್ಲ ಚೂರಾಗುತ್ತೆ. ಯಾಕೆ ಚೂರಾಗುತ್ತೆ? ನಿಂಗೆ ಗೊತ್ತಾ, ಕ್ರಾಂತಿಕಾರಿಗಳ ನಾಯಕ ಜತೀಂದ್ರನಾಥ್ ಮುಖರ್ಜಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ವಿಷಯದ ಬಗ್ಗೆ ಅನಂತಣ್ಣಂಗೆ ಮಾಧವಮೇಶ್ಟ್ರು ಏನ್ ಹೇಳಿದ್ರು ಅಂತ ಗೊತ್ತಿದ್ಯಾ? ನೀವೆಲ್ಲ ಜತೀನಣ್ಣನ ಶಿಷ್ಯರು. ಅವರು ನಮ್ಗೆ ಯಾವ ದಾರಿಲಿ ಹೋಗ್ಬೇಕು ಅಂತ ಹೇಳ್ತಾರೋ ನಾವು ಅದೇ ದಾರಿಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು.
ನಮ್ಮ ತಂಡನ ನಾವು ಹೊಡಿಯೋಕ್ ಬಿಡೋದು ಬೇಡ ಗೋಪಾಲ್. ಇದ್ರ ಜವಾಬ್ದಾರಿನ ನೀನೇ ತಗೋಬೇಕು. ನೀವೆಲ್ಲ ನಿಮ್ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ಓದೋದು ಬರೆಯೋದನ್ನು ಮಾಡ್ತಿರ್ತೀರಾ. ನೀನ್ ಹೋದ್ರೆ ನಾವೆಲ್ಲ ಫೇಲ್ ಆಗ್ತೀವಿ ಸುಭಾಷ್. ಇಂಗ್ಲಿಷ್ ಪರೀಕ್ಷೆಲಂತೂ ಯಾವತ್ತೂ ಪಾಸ್ ಆಗಲ್ಲ ನಾವು. ಇನ್ಮೇಲೆ ನಮ್ಗೆ ಯಾರು ಹೇಳ್ಕೊಡ್ತಾರೆ? ಆಮೇಲೆ ಸುಬೇಂದ್ರ ಮೇಷ್ಟ್ರು ಅವ್ರಂತೂ ಹೊಡೆಯೋಕೆ ಶುರು ಮಾಡ್ತಾರೆ. ಹಾಗೆಲ್ಲ ಏನೂ ಆಗಲ್ಲ, ನೋಡ್ತಾ ಇರಿ. ನೀವೆಲ್ಲ ಸರಿಯಾದ ದಾರಿಲೇ ನಡಿಬೇಕು. ನಾನು ರಜೆಗೆ ಕಟಕಿಗೆ ವಾಪಸ್ ಬರ್ತೀನಲ್ವಾ, ಅವಾಗ ಇದೆಲ್ಲ ಹೇಗಿದೆಯೋ ಹಾಗೆ ಇರ್ಬೇಕಾಗತ್ತೆ. ಆಗ್ಲೇ ನಂಗೆ ಖುಷಿ ಆಗೋದು. ಅಲ್ಲ ಸುಭಾಷ್, ನಿಂಗೆ ಪರೀಕ್ಷೆಲಿ ಒಳ್ಳೆ ಮಾರ್ಕ್ಸ್ ಬಂದ್ರು, ನಿಮ್ಮ ಅಪ್ಪ ನಿನ್ನ ಓದಕ್ಕೆ ಕೋಲ್ಕತ್ತಾಗೆ ಕಳಿಸ್ತಿದ್ದಾರೆ. ಓ, ಇದಾ ವಿಷಯ. ಸುಭಾಷ್ ಏನಾದ್ರೂ ಫೇಲ್ ಆದ್ರೆ ಅವರಪ್ಪ ಅವನನ್ನ ಕಲ್ಕತ್ತಾ ಕಳಿಸ್ತಾರ? ಈಗ ಬಂತು ಮಜಾ. ಎಂಥ ಕಠಿಣವಾದ ಪ್ರಶ್ನೆಗಳು ಇರುತ್ತೆ ಅಂದ್ರೆ ಚಾರು ಬಿಟ್ರೆ ಬೇರೆ ಯಾರಿಗೂ ಉತ್ತರ ಕೊಡಕ್ ಬರಬಾರ್ದು. ಸ್ಕೂಲ್ ಅಲ್ಲ, ಕಟಕ್ನಿಂದನೇ ದೂರ ಹೋಗ್ಬೇಕು. ಬಹಳ ಒಳ್ಳೇದಾಯ್ತು. ನಿನಗೆ ಹೀಗೆ ಆಗ್ಬೇಕು ಸುಭಾಷ್. ಹೇಳು ಸುಭಾಷ್, ನೀನು ಪಾಸ್ ಆದ್ರೂ ಕೋಲ್ಕತ್ತಾಗೆ ಹೋಗ್ಬೇಕಾ? ಗೊತ್ತಿಲ್ಲ, ಹಾಗಾದ್ರೂ ಆಗ್ಬೋದು.